ಅಸ್ತಮಾ ಅಂದರೆ ಏನು, ಅದರಲ್ಲಿರುವಂತಹ ಟೈಪ್ಸು ಜೊತೆಗೆ ಕಾರಣಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಸೊ ಅಲರ್ಜಿ ಅಂತ ಅಂದರೆ ಏನು, ಅಲರ್ಜಿ ಯಾಕೆ ಉಂಟಾಗುತ್ತೆ, ಜೊತೆಗೆ ಇದಕ್ಕಿರ್ತಕ್ಕಂತಹ ಸಿಂಪ್ಟಮ್ಸ್ಗಳ ಬಗ್ಗೆ ಹೇಳೋದಾದರೆ? ಮುಖ್ಯವಾಗಿ ಅಲರ್ಜಿ ಅಂತ ಅಂದರೆ ಆ ವರ್ಡಲ್ಲೇ ಇಟ್ ಸೆಲ್ಫ್ ಸೇಸ್ ಅಂದರೆ ಯಾವುದೇ ಥರ ಒಂದು ವಸ್ತು ಅಥವಾ ಪದಾರ್ಥ ಕೆಲವು ವ್ಯಕ್ತಿಗಳಿಗೆ ಅಫೆಕ್ಟ್ ಮಾಡಿದಾಗ, ತೊಂದರೆ ಉಂಟು ಮಾಡಿದಾಗ ಅದನ್ನ ನಾವು ಅಲರ್ಜಿ ಅಂತ ಜನರಲೈಸ್ಡ್ ಆಗಿ ಹೇಳ್ತಕ್ಕಂಥದ್ದು ಇರುತ್ತೆ. ಈ ಥರ ಅಲರ್ಜಿಕ್ ಕಂಡೀಷನ್ ಡೆವಲಪ್ ಆಗೋದಕ್ಕೆ ಹೇಳಿದಾಗೆ ಒಂದು ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಅಥವಾ ರೋಗ ಪ್ರತಿರೋಧಕ ಶಕ್ತಿ ವೀಕ್ ಆದಾಗ, ಸರಿಯಾಗಿ ಡೆವಲಪ್ ಆಗಿಲ್ಲ ಅಂತಂದಾಗ ಅದನ್ನು ಫಾರಿನ್ ಏಜೆಂಟ್ ಅಂತ ರೆಕಗ್ನೈಸ್ ಮಾಡಿ ಅದನ್ನು ಪ್ರೊಪೆಲ್ ಮಾಡೋವಂಥ ಒಂದು ಪ್ರಯತ್ನದಲ್ಲಿ ಒಂದು ಇಂಟರ್ನಲಿ ಒಂದು ರಿಯಾಕ್ಷನ್ ಏನು ಟ್ರಿಗರ್ ಆಗುತ್ತೆ ಅದನ್ನೇ ನಾವು ಅಲರ್ಜಿಕ್ ರಿಯಾಕ್ಷನ್ಸ್ ಅಥವಾ ಹೈಪರ್ ಸೆನ್ಸಿಟಿವ್ ಇಮ್ಯೂನ್ ರಿಯಾಕ್ಷನ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಈ ಥರದ ಒಂದು ಅಲರ್ಜಿಕ್ ಕಂಡೀಷನ್ಸ್ ಬರೋದಕ್ಕೆ ಹೇಗೇನು ಹೇಳಿದಾಗ ಒಂದು ಜೆನೆಟಿಕ್ ಫ್ಯಾಕ್ಟರ್ ಅನ್ನೋದು ಮೇನ್ ಕಾಸ್ ಆಗ್ತಕ್ಕಂಥದ್ದು ಇರುತ್ತೆ. ತುಂಬ ಜನರಲ್ಲಿ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಬರುವಂಥದ್ದು ಇರುತ್ತೆ. ಆ್ಯಂಡ್ ಅಲರ್ಜಿ ಅಂತ ಬಂದಾಗ ತುಂಬ ಜನರಲ್ಲಿ ಡಸ್ಟ್ ಅಲರ್ಜಿ ಅನ್ನೋದು ಕಾಮನ್ ಆಗಿ ನೋಡ್ತೀವಿ. ಡಸ್ಟ್ಗೆ ಎಕ್ಸ್ಪೋಸ್ ಆಗ್ತಿದ್ದಂಗೆ ಅವ್ರಿಗೆ ಪದೇ ಸಮಸ್ಯೆ ಆಗಿದೆ. ಎಸ್ಪೆಷಲಿ ಹೇಳಿದಾಗೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಥವಾ ನೇಸಲ್ ಮ್ಯೂಕೋಸನಲ್ಲಿ ಈ ಒಂದು ಇನ್ಫೆಕ್ಷನ್ ಆದಾಗ ಅದರಿಂದ ಏನಾಗುತ್ತೆ, ಅವ್ರಿಗೆ ಪದೇ ರನ್ನಿಂಗ್ ನೋಸ್ ಬರೋದು, ಸ್ನೀಸಿಂಗ್ ಆಗುವಂಥದ್ದು, ನೋಸ್ ಬ್ಲಾಕ್ ಆಗ್ತಕ್ಕಂಥದ್ದು, ಅಥವಾ ಹೇಳಿದಾಗೆ ಥ್ರೋಟ್ ಪೇಯ್ನ್, ಥ್ರೋಟ್ ಇರಿಟೇಷನ್, ಅಥವಾ ಐಸಲ್ಲಿ ವಾಟ್ರಿಂಗ್ ಬರುವಂಥದ್ದು, ಅಥವಾ ಕಿವಿಲಿ ನವೆ ಆಗೋದು, ಈ ಥರದ್ದೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಮೋರ್ ಕಾಮನ್ಲಿ ಇದನ್ನು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ಇನ್ನು ಕೆಲವೊಬ್ಬರಲ್ಲಿ ಸೈನಸೈಟಿಸ್ ಕೂಡ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ. ಸೈನಸ್ ಅನ್ನೋ ಒಂದು ಕ್ಯಾವಿಟಿಸ್ ಇರುತ್ತೆ. ಅದು ಇನ್ಫೆಕ್ಟ್ ಆದಾಗ ಉಂಟಾಗ್ತಕ್ಕಂಥದ್ದು. ಅದು ಕೂಡ ಹೇಗೇನು ಅಲರ್ಜಿಯಿಂದನೇ ಬರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಅಲರ್ಜಿ ಅನ್ನೋದು ಒಂದು ಮೇನ್ ಫ್ಯಾಕ್ಟರ್. ತುಂಬ ಜನರಲ್ಲಿ ಅಸ್ತಮಾ ಬರೋದಕ್ಕೆ ಅಲರ್ಜಿ ಅನ್ನೋದು ಮೇನ್ ಕಾಸ್ ಆಗ್ತಕ್ಕಂಥದ್ದು ಇರುತ್ತೆ. ಹೇಗೇನು ಹೇಳಿದಾಗೆ ಈ ಒಂದು ಅಲರ್ಜಿಲಿ 2 ಟೈಪ್ಸ್ನ ನಾವು ಮೇಜರಾಗಿ ನೋಡ್ತೀವಿ. ಸೀಸನಲ್ ಆ್ಯಂಡ್ ಪೆರಿನಿಯಲ್ ಅಂತ ಹೇಳ್ತೀವಿ. ಸೀಸನಲ್ ಅಂತ ಅಂದರೆ ಒಂದು ವಿಂಟರ್ ಕ್ಲೈಮೇಟ್ ಅಂದರೆ ಚಳಿಗಾಲದಲ್ಲಿ ಮಾತ್ರ ಕಾಣಿಸ್ಕೊಂಡು ನಂತರ ನಾರ್ಮಲ್ ಆಗ್ತಕ್ಕಂಥದ್ದು ಇರುತ್ತೆ. ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಈ ಒಂದು ಅಸ್ತಮಾ ಅಥವಾ ಅಲರ್ಜಿ ಸಮಸ್ಯೆ ಇದ್ದಂಥವರಲ್ಲಿ ವಿಚಾರಿಸಿದಾಗ ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾಗ ಯೂಶಲಾಗಿ ಈ ಥರ ಒಂದು ವಿಂಟರ್ ಸೀಸನಲ್ಲಿ ಮಾತ್ರ ಸಮಸ್ಯೆ ಕಾಣಿಸ್ಕೊಂಡು ನಂತರ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ. ಇನಿಷಿಯಲ್ ಫ್ಯೂ ಇಯರ್ಸಲ್ಲಿ ಯಾವಾಗ ಅವರು ಸರಿಯಾಗಿ ಅದನ್ನು ಐಡೆಂಟಿಫೈ ಮಾಡೋದಿಲ್ಲ, ಸರಿಯಾದಂಥ ಒಂದು ಟ್ರೀಟ್ಮೆಂಟ್ ತೊಗೊಳೋದಿಲ್ಲ, ಅದು ಹಾಗೆ ಪರ್ಸಿಸ್ಟ್ ಆಗಿ ಥ್ರೋಟ್ ದ ಇಯರ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಅದನ್ನು ನಾವು ಪೆರಿನಿಯಲ್ ವೆರೈಟಿ ಅಂತ ಹೇಳ್ತೀವಿ. ಹಾಗಾಗಿ ಬೇಸಿಕಲಿ ಅದು ಜನರಲೈಸ್ಡ್ ಆಗಿ ಹೇಳೋದಾದರೆ ಆ ಥರ ಸೀಸನಲ್ ಆ್ಯಂಡ್ ಪೆರಿನಿಯಲ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಆ ಥರ ಪೆರಿನಿಯಲ್ ವೆರೈಟಿಲಿ ಏನಾಗುತ್ತೆ, ಥ್ರೋಟ್ ದ ಇಯರ್ ಇರೋದು ಒಂದು ಕಡೆ ಆದರೆ, ಜೊತೆಗೆ ತುಂಬ ಜನರಲ್ಲಿ ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಕೋಲ್ಡ್ ಕ್ಲೈಮೇಟ್ ಇದ್ದಾಗ ಅಂಥ ಟೈಮಲ್ಲಿ ಹೆಚ್ಚಾಗೋದು, ನಂತರ ಡೇ ನಾರ್ಮಲ್ ರೂಮ್ ಟೆಂಪ್ರೇಚರ್ ಬಂತು ಅಂದಾಗ ನಾರ್ಮಲ್ ಆಗ್ತಾ ಹೋಗೋದು, ಈ ಥರದ್ದೆಲ್ಲ ಒಂದು ಪಾಸಿಬಿಲಿಟೀಸ್ ಲೇಟೆಸ್ಟ್ ಸ್ಟೇಜಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಈಗೇನು ಅದರಲ್ಲೂ ಕೂಡ ಹೇಳಿದಾಗೆ ಅಲರ್ಜಿ 2 ರೀತಿಯಲ್ಲಿ ಕಾಣಿಸ್ಕೋಬೋದು. ಒಂದು ರೆಸ್ಪಿರೇಟರಿ ಟ್ರ್ಯಾಕ್ಟಲ್ಲಿ, ಇನ್ನೊಂದು ಸ್ಕಿನ್ನಲ್ಲಿ ಕೂಡ ಅಲರ್ಜಿ ಕಾಣಿಸ್ಕೊಳ್ಳೋವಂಥದ್ದು ಇರುತ್ತೆ. ಅದನ್ನು ನಾವು ಹರ್ಟಿಕೇರಿಯಾ ಅಥವಾ ಹೈವ್ಸ್ ಅಂತ ಹೇಳ್ತೀವಿ, ಅಥವಾ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಅಥವಾ ಎಕ್ಸಿಮಾ ಅಂತ ಒಂದು ಕಂಡೀಷನ್ ಇರ್ಬೋದು. ಅಂದರೆ ಬೇಸಿಕಲಿ ಇವೆಲ್ಲ ಸ್ಕಿನ್ ಅಲರ್ಜಿಯಿಂದ ಕಂಡುಬರುವಂಥ ಒಂದು ವೆರೈಟಿ. ಬಟ್ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಅಲರ್ಜಿ ಅಂತ ಬಂದಾಗ ಅದು ರೆಸ್ಪಿರೇಟರಿ ಟ್ರ್ಯಾಕ್ಟ್ಗೆ ಅಫೆಕ್ಟ್ ಆಗುವಂಥದ್ದು. ಅದರಲ್ಲೂ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟಲ್ಲಿ ಅಫೆಕ್ಟ್ ಆದಾಗ ಡೆಫಿನೆಟ್ಲಿ ಒಂದು ರಿಸ್ಕ್ ಇದ್ದೇ ಇರುತ್ತೆ. ಮುಂದಕ್ಕೆ ಅದು ಅಸ್ತಮಾ ಆಗಿ ಕನ್ವರ್ಟ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ. ಕಂಟ್ರೋಲಿಗೆ ಬರಲಿಲ್ಲ, ಸರಿಯಾದಂಥ ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ದಾಗ ಆ ಒಂದು ಹಂತಕ್ಕೆ ಕಾಂಪ್ಲಿಕೇಶನ್ಸ್ ಆಗಿ ಕನ್ವರ್ಟ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ಅಂತ ಹೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.